ನಮ್ಮ ಹತ್ರ ತುಂಬ ದುಡ್ಡಿದೆ ಅಂತ ತೋರಿಸ್ಕೊಂಡ್ರೆ, ನಾವು ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾ ಇದ್ದರೆ ಸೊಸೈಟಿಯಿಂದ ರೆಸ್ಪೆಕ್ಟ್ ಸಿಗುತ್ತೆ, ಸೊಸೈಟಿಯಲ್ಲಿರೋ ಜನರಿಂದ ನಮಗೆ ಅಟೆನ್ಷನ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ತುಂಬ ರಿಚ್ ಪರ್ಸನ್ ಒಂದು ಲಕ್ಸುರಿ ಕಾರಿಂದ ಒಂದು ಒಳ್ಳೆ ಬ್ರ್ಯಾಂಡೆಡ್ ಶರ್ಟ್ಸ್ನ ಹಾಕ್ಕೊಂಡು, ಒಂದು ಬ್ರ್ಯಾಂಡೆಡ್ ಫೋನ್, ವಾಚ್ ಈ ರೀತಿ ಹಾಕ್ಕೊಂಡು ಬರ್ತಾ ಇದ್ದಾನೆ ಅಂತಂದರೆ ನೀವು ಅವನಿಗೆ ಅಫ್ಕೋರ್ಸ್ ಇಂಪ್ರೆಸ್ ಆಗ್ತೀರ. ಆ್ಯಂಡ್ ಕೆಲವು ಜನ ಅವನಿಗೆ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ. ಬಟ್ ಅದೇ ಒಬ್ಬ ರಿಚ್ ಪರ್ಸನ್ ನಿಮ್ಮ ಹತ್ರ ಬಂದು ಕೆಟ್ಟದಾಗಿ ಬಿಹೇವ್ ಮಾಡ್ತಾನೆ ಅಂದರೆ, ಅವನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಂದರೆ ನೀವು ಎಷ್ಟೊತ್ತು ಅವನಿಗೆ ರೆಸ್ಪೆಕ್ಟ್ ಕೊಡ್ತೀರ? ಖಂಡಿತವಾಗ್ಲೂ ಅವನಿಗೆ ರೆಸ್ಪೆಕ್ಟ್ ಕೊಡಲ್ಲ. ಇದೇ ರೀತಿ ಸೊಸೈಟಿಯಲ್ಲಿ ನಿಜವಾಗ್ಲೂ ರೆಸ್ಪೆಕ್ಟ್ ಸಿಗೋದು ನಮ್ಮ ಒಂದು ಒಳ್ಳೆ ಕ್ಯಾರೆಕ್ಟರ್, ಬಿಹೇವಿಯರ್ ಮತ್ತು ಮನುಷ್ಯತ್ವಕ್ಕೆ. ಜೊತೆಗೆ ಯಾರಾದರೂ ಒಬ್ಬರು ಶೋ ಆಫ್ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಕೂಡ ಅದನ್ನು ಫಾಲೋ ಮಾಡೋದಕ್ಕೆ ಹೋಗ್ತೀವಿ. ನಾವು ಕೂಡ ಬ್ರ್ಯಾಂಡೆಡ್ ಶರ್ಟ್ಸ್ನ ಹಾಕೋತೀವಿ, ಬ್ರ್ಯಾಂಡೆಡ್ ಶೂಸ್, ಬ್ರ್ಯಾಂಡೆಡ್ ವಾಚ್, ಲಕ್ಸುರಿ ಕಾರ್ಸ್. ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ದುಡ್ಡನ್ನು ಖರ್ಚು ಮಾಡ್ತಾ ಹೋಗ್ತೀವಿ. ದ ಸೈಕಾಲಜಿ ಆಫ್ ಮನಿ ಬುಕ್ಕಲ್ಲಿ ಒಂದು ವಿಚಾರನ ಹೇಳ್ತಾರೆ. ನಮ್ಮ ಹತ್ರ ಇರೋವಂಥ ಆಸ್ತಿನ ತುಂಬ ಬೇಗ ಕಳ್ಕೊಳ್ಳೋದಕ್ಕಿರೋವಂಥ ಒಂದು ದಾರಿ ಏನಪ್ಪ ಅಂತಂದರೆ, ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತ ಜನರಿಗೆ ತೋರಿಸೋದಕ್ಕೋಸ್ಕರ ನಾವು ಖರ್ಚು ಮಾಡೋದು. ಸೊಸೈಟಿಯಲ್ಲಿ ತುಂಬ ಜನ ಇರ್ತಾರೆ, ಅವ್ರ ಹತ್ರ ಎಲ್ಲದೂ ಇರುತ್ತೆ. ಲಕ್ಸುರಿ ಕಾರ್, ಲಕ್ಸುರಿ ಬೈಕ್, ಲಕ್ಸುರಿ ಡ್ರೆಸ್. ಬಟ್ ಫ್ರೀಡಮ್ ಅನ್ನೋದು ಅವರಿಗೆ ಇರೋದೇ ಇಲ್ಲ. ಅವರೊಂದು ಟ್ರ್ಯಾಪಲ್ಲಿ ತಗಲಾಕೊಂಡಿರ್ತಾರೆ. ಅವರಿಗೆ ಸಂಬಳ ಬರೋದಕ್ಕೋಸ್ಕರ ತುದಿಗಾಲಲ್ಲಿ ಕಾಯ್ತಾ ಇರ್ತಾರೆ. ಆ್ಯಂಡ್ ಸಂಬಳ ಬಂದ ತಕ್ಷಣವೇ ಅವರ EMIನ ತೀರಿಸೋದಕ್ಕೆ ಅವರು ಕಾಯ್ತಾ ಇರ್ತಾರೆ. ಸಂಬಳ ಬರ್ತಿದ್ದಂಗೆ ಅವ್ರ ಹತ್ರ ಇದ್ದಷ್ಟು ದುಡ್ಡು ಕೂಡ ಖಾಲಿ ಆಗೋಗುತ್ತೆ. ನಿಜವಾದ ವೆಲ್ತ್ ಅಂದರೆ ಯಾವ ವಸ್ತು ನಮಗೆ ಫ್ರೀಡಮ್ನ ತಂದುಕೊಡುತ್ತೋ, ಯಾವ ವಸ್ತು ನಮಗೆ ನಮ್ಮ ಟೈಮ್ನ ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೋ ಅದೇ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನಿಮ್ಮ ದೇಹದಲ್ಲಿರೋವಂಥ ಕ್ಯಾಲೋರೀಸ್ನ ಬರ್ನ್ ಮಾಡೋದಕ್ಕೋಸ್ಕರ ಎಕ್ಸಸೈಸ್ನ ಶುರು ಮಾಡಿರ್ತೀರ. ಆ್ಯಂಡ್ ಆ ಎಕ್ಸಸೈಸ್ನ ಮಾಡಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ನೀವು ಎಗೈನ್ ಜಂಕ್ ಫುಡ್ನ ತಿಂದರೆ ಏನಾಗುತ್ತೆ? ನೀವು ಎಕ್ಸಸೈಸ್ ಮಾಡಿದ್ದು ಕೂಡ ವ್ಯರ್ಥ ಆಗೋಗುತ್ತೆ. ಇದೇ ರೀತಿ ನೀವು ದುಡ್ದಿರೋ ದುಡ್ಡನ್ನು ಇನ್ನೊಬ್ಬರಿಗೆ ತೋರಿಸೋದಕ್ಕೋಸ್ಕರ ನೀವು ಖರ್ಚು ಮಾಡಿದ್ರೆ ನೀವು ದುಡ್ದಿದ್ದು ಕೂಡ ವೇಸ್ಟ್ ಆಗೋಗುತ್ತೆ. ವೆಲ್ತ್ನ ಕ್ರಿಯೇಟ್ ಮಾಡೋದಕ್ಕೆ ಹಲವಾರು ದಾರಿಗಳಿದ್ದಾವೆ. FD ಇಡ್ತಾರೆ, ಗೋಲ್ಡ್ನ ಬೈ ಮಾಡ್ತಾರೆ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಆ್ಯಂಡ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಈ ಎಲ್ಲ ಕೆಲಸ ಮಾಡೋದಕ್ಕೂ ಮುಂಚೆ ನಾವು ಮಾಡಬೇಕಾಗಿರುವಂಥ ಮೊದಲನೇ ಕೆಲಸನೇ ನಾವು ದುಡಿಯೋ ದುಡ್ಡಲ್ಲಿ ಸೇವಿಂಗ್ಸ್ ಮಾಡೋದು. ನಾವು ಎಷ್ಟೇ ಕಡಿಮೆ ದುಡಿತಾ ಇದ್ರೂ ಅದರಲ್ಲಿ ಚಿಕ್ಕ ಅಮೌಂಟ್ ಸಾಕು ಫ್ಯೂಚರಲ್ಲಿ ಒಂದು ದೊಡ್ಡ ವೆಲ್ತ್ನ ಕ್ರಿಯೇಟ್ ಮಾಡೋದಕ್ಕೆ. ನಾವು ಎಷ್ಟೇ ದುಡಿತಾ ಇದ್ದರೂ, ನಮ್ಮ ಇನ್ಕಮ್ ಎಷ್ಟೇ ಜಾಸ್ತಿ ಇದ್ದರೂ ಅದನ್ನು ಸೇವ್ ಮಾಡ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಫ್ಯೂಚರಲ್ಲಿ ವೆಲ್ತ್ನ ಕ್ರಿಯೇಟ್ ಮಾಡೋದು ಸಾಧ್ಯ ಆಗೋದೇ ಇಲ್ಲ. ಕೆಲವೊಬ್ಬರು ತಮಗೆ ಕಮ್ಮಿ ಇನ್ಕಮ್ ಬರ್ತಾ ಇದ್ದರೂ ಕೂಡ ಅದರಲ್ಲಿ ಕಮ್ಮಿನಾದರೂ ಸೇವ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಸೇವ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಇನ್ನು ಕೆಲವರು ಸೇವ್ ಮಾಡೋ ಅವಶ್ಯಕತೆಯೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ನಿಜವಾದ ವೆಲ್ತ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಸೇವ್ ಮಾಡೋದಕ್ಕೆ ಯಾವುದೇ ರೀಸನ್ಸ್ ಬೇಕಾಗಿಲ್ಲ. ಆ್ಯಂಡ್ ಒಂದು ಬೈಕ್ ಪರ್ಚೇಸ್ ಮಾಡಬೇಕು, ಒಂದು ಕಾರ್ ಪರ್ಚೇಸ್ ಮಾಡಬೇಕು, ಇನ್ನೊಂದಷ್ಟು ವರ್ಷಗಳು ಕಳೆದು ಒಂದು ಒಳ್ಳೆ ಮನೇನ ಕಟ್ಟಿಸ್ಬೇಕು, ಈ ಥರ ವಿಚಾರಗಳಿಗೆ ಸೇವ್ ಮಾಡೋದು ಒಳ್ಳೆಯದೇ. ಬಟ್ ನಿಜವಾದ ವೆಲ್ತ್ ಅಂದರೆ ಯಾವುದು ನಮಗೆ ಫ್ರೀಡಮ್ ತಂದುಕೊಡುತ್ತೋ ಅದು. ಈ ಒಂದು ಫ್ರೀಡಮ್ ನಮಗೆ ಸಿಗಬೇಕು ಅಂತ ಅಂದರೆ ನಾವೇನು ವೆಲ್ತ್ನ ಕ್ರಿಯೇಟ್ ಮಾಡ್ತಾ ಇರ್ತೀವಿ, ನಾವೇನು ಸೇವ್ ಮಾಡ್ತೀವಿ ದುಡ್ಡು, ಇದು ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಾನೆ ಇರಬೇಕು. ಸೇವ್ ಮಾಡೋದಕ್ಕೆ ಒಂದು ಒಳ್ಳೆ ಕಾರಣ ಯಾವುದಪ್ಪ ಅಂತಂದರೆ ಅದು ಫ್ಯೂಚರಲ್ಲಿ ಗ್ರೋ ಆಗೋದು. ನಿಜವಾದ ವೆಲ್ತ್ ಯಾವುದಪ್ಪ ಅಂತಂದರೆ ನಮಗೆ ಎಷ್ಟು ಸಾಕು ಅಂತ ಅನಿಸುತ್ತೋ ಅಷ್ಟು ವಸ್ತುಗಳು ಮಾತ್ರ ನಮ್ಮ ಹತ್ರ ಇರೋದು
ಮತ್ತು ಸಾಕಷ್ಟು ಸಮಯನ ಕಂಟ್ರೋಲ್ ಮಾಡೋ ಒಂದು ಪವರ್ ನಮ್ಮ ಹತ್ರ ಇರೋದು. ಆದರೆ ಸೊಸೈಟಿಯಲ್ಲಿ ನಾವು ಎಲ್ಲರೂ ಕೂಡ ಇನ್ನೊಬ್ಬರ ಜೊತೆ ಕಾಂಪೀಟ್ ಮಾಡೋದಕ್ಕೋಸ್ಕರ, ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ದುಡ್ಡನ್ನು ನಾವು ಖರ್ಚು ಮಾಡಿಕೊಂಡು ನಮ್ಮ ಫ್ರೀಡಮ್ನ ನಾವೇ ಹಾಳು ಮಾಡ್ಕೊಳ್ತಾ ಇರ್ತೀವಿ. ಜನರು ನಮ್ಮ ಬಗ್ಗೆ ಏನು ಮಾತಾಡ್ಕೋತಾರೆ ಅನ್ನೋದ್ರ ಬಗ್ಗೆ ನಾವು ನಮ್ಮ ಗಮನನ ಕೊಡದೇ ಇದ್ದರೆ ಖಂಡಿತವಾಗ್ಲೂ ಸೇವ್ ಮಾಡೋದು ತುಂಬಾ ಸುಲಭ ಆಗುತ್ತೆ. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.